ಬೆಳಗಾವಿಗರ ಸಾಧನೆಯನ್ನ ಮೆಚ್ಚಿ ಪರ ಜಿಲ್ಲೆ ಪರ ರಾಜ್ಯದ ಜನರು ಬೆಳಗಾವಿಯ ಉದ್ಯಮಿ ನಾಗೇಶ್ ಚಾಬ್ರಿಯಾ ಅವರೊಂದಿಗೆ ಕೈಜೋಡಿಸ್ತಾ ಇರುವುದು ಬೆಳಗಾವಿಗರಿಗೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಬೆಳಗಾವಿಯ ಮೊದಲ ಕೇಬಲ್ ನೆಟ್ವರ್ಕ್ ಬೆಳಗಾವಿಗರ ಪ್ರೀತಿ ವಿಶ್ವಾಸದೊಂದಿಗೆ ಉತ್ತುಂಗಕ್ಕೆ ಸಾಧನೆಯ ಶಿಖರವನ್ನೇ ಏರ್ತಾ ಇರುವ ರಿದ್ದಿ ವಿಷನ್ ಅರ್ಥಾತ್ ಮೆಟ್ರೋಕಾಸ್ಟ್ ಪ್ರೈವೇಟ್ ಇಂಡಿಯಾ ಲಿಮಿಟೆಡ್ ಜಿಡಿಪಿಎಲ್ನ 30ನೇ ವರ್ಷದ ವಾರ್ಷಿಕೋತ್ಸವ ಅತ್ಯಂತ ಉತ್ಸಾಹದಲ್ಲಿ ನೆರವೇರಿತು. ಕೊಲ್ಹಾಪುರದ ಸಂಸದ ಧನಂಜಯ್ ಮಹಾಡಿಕ್ ಅವರು ಮೊದಲು ಈ ವ್ಯವಸಾಯದಲ್ಲಿ ಭಾಗಿಯಾಗೋಕೆ ಹಿಂದೇಟು ಹಾಕಿದಾಗ ನಾಗೇಶ್ ಚಾಬ್ರಿಯಾ ಹಾಗೂ ಹರೀಶ್ ಗುಲ್ಬಾನಿ ಅವರು ತಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರು. ನಂತರ ಇದು ಕೇವಲ ವ್ಯವಸಾಯವಲ್ಲದೆ ನೆಟ್ವರ್ಕ್ ತಯಾರಿಸುವ ಉತ್ತಮ ಮಾಧ್ಯಮವಾಗಿದೆ. ನಾಗೇಶ್ ಚಾಬ್ರಿಯಾ ಅವರು ಆರಂಭಿಸಿದ ಈ ವ್ಯವಸಾಯವು ದಿನದಿಂದ ದಿನಕ್ಕೆ ಉತ್ತುಂಗಕ್ಕೆ ಏರ್ತಾ ಇದೆ. ಭಾರತದ ಆರ್ಥಿಕತೆ ಜಗತ್ತಿನ 5ನೇ ಸ್ಥಾನದಲ್ಲಿದ್ದು ಜಪಾನ್ನೊಂದಿಗೆ ಪೈಪೋಟಿ ನಡೆಸೋಕೆ ಸಿದ್ಧವಾಗಿದೆ. 2027ರವರೆಗೆ 3ನೆಯ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮಲಿದೆ. ವಿಕಸಿತ ಭಾರತದಲ್ಲಿ प्रत्येक भारतीयರು ಭಾಗವಹಿಸಬೇಕು ಎಂದರು. सर्व LCOs, सर्व ऑपरेटर्स, त्यांचे सर्व स्टाफ, राजशेखर, संतोष, सर्व पत्रकार, छायाचित्रकार बंधूंनो, मेट्रोकास्ट या कंपनीला रिद्दी विजन किंवा GTPL यांना आता 30 वर्ष पूर्ण होत आहेत. मी त्यांचं मनपूर्वक अभिनंदन करतो. नागेशनी 30 वर्षापूर्वी हा व्यवसाय सुरू केला आणि 25 वर्षापूर्वी म्हणजे 99-2000 साली नागेशबाई आणि हरीशबाई कोल्हापूरला आले होते. मी पेट्रोल पंपावर बसलो होतो आणि त्यांनी येऊन मला सांगितले की असा एक केबल इंडस्ट्रीचा व्यवसाय आणि खूप चांगला आहे. मला माहीत नव्हतं. आमचे अनेक व्यवसाय आहेत आणि खूप चांगला व्यवसाय, आपण त्यामध्ये पार्टनरशिप करू, आम्ही सगळं बघतो, आपण त्यात भाग घेऊया. मी म्हटलं काय इक्वेशन सांगा. त्यावेळी केबलचा दर होता 100 रुपये. मग म्हटलं काय या, तर 10 रुपये प्रत्येक कनेक्शनला मिळतात म्हणजे. मी म्हटलं मला असलं चिल्लर धंदा काय करायचा नाही. हे 10-10 रुपये कोण गोळा करत घराघरात जाणार, पैसे गोळा करणार, मी काय भाग घेणार नाही. 2-3 वेळा ते आले आणि मग शेवटी त्यांनी मला कन्व्हिन्स केलं आणि आम्ही मग सुरुवात केली. आणि सुरुवात केल्यानंतर म्हणजे सुरुवात करत असताना मला इच्छा नव्हती, कारण मी म्हटलं आमचे अनेक व्यवसाय आहेत, 5-6 पेट्रोल पंप आहेत, रोज बोरी भर के कैश आता, ये कहाँ 10-20 रुपये का काम करेंगे. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಿದ್ದಿ ವಿಷನ್ನ ಸಂಚಾಲಕಿ ನಿಶಾ ಚಾಬ್ರಿಯಾ ಅವರು ಕಂಡ ಕನಸುಗಳನ್ನು ನನಸಾಗಿಸುವ ನಿಟ್ಟಿನಲ್ಲಿ ಅವರ ಮಕ್ಕಳು ಕೆಲಸ ಮಾಡುತ್ತಿದ್ದಾರೆ. ಯಾವುದೇ ಒಂದು ಸಂಸ್ಥೆಯನ್ನ ಆರಂಭಿಸೋಕೆ ದೊಡ್ಡ ಕನಸುಗಳನ್ನ ಕಾಣಲಾಗಿರುತ್ತೆ. ಹಲವಾರು ಏಳು ಬೀಳುಗಳನ್ನ ದಾಟಿ ಸಾಧನೆ ಮಾಡಿರುವುದನ್ನ ಕಂಡು ಸಾರ್ಥಕವೆನಿಸುತ್ತೆ ಎಂದರು. 30 ವರ್ಷದ ಈ ಒಂದು ಸೆಲೆಬ್ರೇಷನ್ ಮೆಟ್ರೋಕಾಸ್ಟ್ ಮತ್ತು ರಿದ್ದಿ ವಿಜನ್ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಸಂಸದರಾದಂಥ ಧನಂಜಯ್ ಮಾಡಿಕ್ ಸರ್, ಬಂಧುಗಳೇ, ಯಾವುದೇ ಒಂದು ಸಂಸ್ಥೆಯನ್ನು ಶುರು ಮಾಡಬೇಕಾದ್ರೆ ಭಾಳ ದೊಡ್ಡ ದೊಡ್ಡ ಕನಸುಗಳನ್ನು ನಾವು ಕಂಡು ಅದನ್ನು ಶುರು ಮಾಡ್ತೀವಿ. ಆ ಸಂಸ್ಥೆಯನ್ನು ಶುರು ಮಾಡಿದಂಥ ಸಂದರ್ಭದಲ್ಲಿ ಎಷ್ಟೋ ಏಳು ಬೀಳುಗಳನ್ನು ನಾವು ನೋಡಿದ್ರೂ ಕೂಡ ಸಾರ್ಥಕತೆಯನ್ನು ಮೆರೆದು 30 ವರ್ಷವನ್ನು ದಾಟಿ ಬಂದು ಸಾಧನೆ ಮಾಡಿದ್ದೀವಂತ ಹಿಂದಿದ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಬಹಳಷ್ಟು ಹೆಮ್ಮೆ ಅನಿಸುತ್ತೆ. ನಿಜವಾಗ್ಲೂ ಅವ್ರು ಹೇಳಿದರು, ನಾನು 30 ವರ್ಷದ ಹಿಂದೆ ಒಂದು ಡಿಸ್ಟ್ರಿಬ್ಯೂಟರ್ ಆಗಿ ನಾನು ಬೆಳಗಾವಿಗೆ ಬಂದಿದ್ದೆ. ಇವತ್ತು ನಾನು ಬೆಳಗಾವಿನಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ 10 ಲಕ್ಷ ಮನೆಗಳಿಗೆ ಕನೆಕ್ಷನ್ ಕೊಟ್ಟಿದ್ದೀನಿ. ಅದರಲ್ಲೂ ಕೂಡ ಈ ಕೇಬಲ್ ನೆಟ್ವರ್ಕ್ನಲ್ಲಿ ಕಿಂಗ್ ಅಂತ ಇದ್ದಂಥ ಜಡೇಜಾ ಅವ್ರ ಜೊತೆ ನಾನು ಪಾರ್ಟ್ನರ್ಶಿಪ್ನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅದು ಹೆಮ್ಮೆ ಅಂತ ಹೇಳಿದರು. ನಿಜವಾಗ್ಲೂ ನಮಗೂ ಕೂಡ ಬೆಳಗಾಂದವರು ಈ ರೀತಿ ಸಾಧನೆ ಮಾಡಿದ್ರಲ್ಲ, ಖುಷಿ ಅನಿಸುತ್ತೆ. ಅದರಲ್ಲೂ ಮೈಸೂರಿನಿಂದ ಸುಮಾರು ಜನ ಬಂದಿದ್ದಾರೆ ಅಂತ ಕೇಳಿದೆ. ಬಂದಿದ್ದೀರಾ ಮೈಸೂರಿನವರು? ನಮ್ಮ ಮೈಸೂರದವರು ನಮಸ್ಕಾರ ರೀ. ಹುಣಸೂರದವರು ಮೈಸೂರದವ್ರು ಬಂದಿದ್ದಾರೆ ಅಂತ ಹೇಳಿದ್ರು. ಭಾಳ ಸಂತೋಷ. ನೋಡಿ, ಬೆಳಗಾವಿಯಲ್ಲಿ ಹುಣಸೂರು ಮೈಸೂರಲ್ಲಿ ನೋಡಿ ನಂಗೆ ಎಷ್ಟು ಸಂತೋಷ ಆಗಬೇಕು. ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಅವರು ಸಂಸ್ಥೆ ಅಥವಾ ವ್ಯವಹಾರಗಳನ್ನು ಕೇವಲ ಲಾಭಕ್ಕಾಗಿ ಮಾಡೋಕೆ ಬರುತ್ತಿಲ್ಲ. ಸಂಸ್ಥೆಗಳನ್ನು ಮುಂದುವರಿಸೋಕೆ ಲಾಭ ಮತ್ತು ನಷ್ಟವನ್ನು ಸಮಾನವಾಗಿ ಪರಿಗಣಿಸಬೇಕಾಗತ್ತೆ. ಕಷ್ಟ ಸುಖಗಳು ಜೀವನಕ್ಕೆ ಪಾಠವನ್ನು ಕಲಿಸಿ ಮುಂದೆ ಸಾಗೋಕೆ ದಾರಿಯನ್ನ ತೋರತ್ತೆ ಎಂದರು. ತುಂಬ ಒಳ್ಳೆಯ ರೀತಿಯಿಂದ ಅವರು ಬೆಳೀತಾ ಬಂದಿದ್ದಾರೆ.
ಈಗ ಅವ್ರ ಮಕ್ಕಳು ಕೂಡ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ನಮಗೆ ಸಂತೋಷ ಅನ್ನಿಸ್ತೈತೆ, ಯಾಕಂದರೆ ಒಂದು ಬೆಳಗಾವಿ ಸಂಸ್ಥೆ ಇವತ್ತು ಇಡೀ ದೇಶದಲ್ಲಿ ಸುಮಾರು 10 ಲಕ್ಷ ಮನೆಗೆ ಕೇಬಲ್ ನೆಟ್ವರ್ಕನ್ನು ಸಾಧನೆ ಮಾಡಿದ್ದಾರೆ. ಅದರ ಜೊತೆಗೆ ಸಾಕಷ್ಟು ಮುಂಬರುವಂಥ ದಿನದಲ್ಲಿ ಅವರ ಯೋಜನೆಗಳನ್ನು ಕೂಡ ನಮಗೆ ಹೇಳಿದರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಇಂಟರ್ನೆಟ್ಟು, ಬ್ರಾಡ್ಕಾಸ್ಟು, ಬ್ರಾಡ್ಬ್ಯಾಂಡು, ಸಾಕಷ್ಟು ಅವರಲ್ಲಿ ಸಕ್ಷಮತೆಯನ್ನು ಆ ಮಕ್ಕಳು ಇವತ್ತು ನಮಗೆ ತೋರಿಸಿದ್ದಾರೆ. ನಾವು ಯಾವತ್ತೂ ಕೂಡ ಲಕ್ಷ್ಮೀತಾ ಹೆಬ್ಬಾಳ್ಕರ್ ಇರ್ಬೋದು, ಚಂದ್ರರಾಜ್ ಹಟ್ಟಿಹೊಳಿ ಇರ್ಬೋದು, ಮೃಣಾಲ್ ಹೆಬ್ಬಾಳ್ಕರ್ ಇರ್ಬೋದು, ನಾವು ಯಾವತ್ತೂ ಕೂಡ ನಿಮ್ಮ ಜೊತೆ ಇರ್ತೀವಿ. ನೀವು ಇದೇ ರೀತಿ ಬೆಳೀತಾ ಹೋಗಿ. ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕೇಬಲ್ ಆಪ್ರೇಟರ್ಸ್, ದೇ ಆರ್ ಆಲ್ಸೋ ವೆರಿ ಥ್ಯಾಂಕ್ಫುಲ್ ಟು ಯು. ನೀವು ಅಷ್ಟೇ ಬೆಳೀತಾ ಇಲ್ಲ, ಸಾಕಷ್ಟು ಲಕ್ಷಾಂತರ ಜನರಿಗೆ ನೀವು ಇವತ್ತು ಉದ್ಯೋಗವನ್ನು ಕೂಡ ಕೊಟ್ಟಿದ್ದೀರಾ. ಬೆಳಗಾವಿಯ ಉತ್ತರ ಶಾಸಕರಾದ ಆಶಿಫ್ ಶೇಟ್ ಅವರು ಚಾಬ್ರಿಯಾ ಕುಟುಂಬದವರೊಂದಿಗೆ ನಮ್ಮ ಒಡನಾಟ ಬಹಳ ಹಳೆಯದಾಗಿದೆ. ನಾಗೇಶ್ ಚಾಬ್ರಿಯಾ ಅವರು ಎಷ್ಟೊಂದು ಉನ್ನತ ಮಟ್ಟಕ್ಕೆ ಬೆಳೆಯೋಕೆ ಅವರ ಅರ್ಧಾಂಗಿನಿ ನಿಶಾ ಚಾಬ್ರಿಯಾ ಅವರು ನೀಡಿದ ಸಹಯೋಗ ಅಮೂಲ್ಯವಾಗಿದೆ ಎಂದರು. छाबरिया परिवार मेरे लिए नया नहीं है. आई हैव हैड अ लॉन्ग एसोसिएशन विद द फैमिली. नागेश जी के बड़े भाई भरत छाबरिया, हम दोनों एक क्लासमेट थे, स्कूल में एक बेंच पे बैठते थे. तभी से हमारी दोस्ती है, तभी से ये परिवार बढ़ता जा रहा है और रिश्ता बढ़ते गया है. नागेश जी ने एक बात कहा कि निशा जी के बारे में कि वो रिद्धि विजन कंट्रोल करती थी. मैं एक बात आगे भी कहूँगा, शी वॉज अ लेडी लाइक दैट के सिर्फ रिद्धि विजन ही नहीं, लेकिन वो नागेश जी को भी कंट्रोल करती थी. रिद्धि विजन मेट्रोकास्ट ಪ್ರೈವೇಟ್ ಇಂಡಿಯಾ ಲಿಮಿಟೆಡ್ ಜಿಟಿಪಿಎಲ್ನ ಸಂಚಾಲಕರಾದ ನಾಗೇಶ್ ಚಾಬ್ರಿಯಾ ಅವರು ನಮ್ಮ ಕಂಪನಿಯಲ್ಲಿ 2500 ಕೇಬಲ್ ಆಪರೇಟರ್ಸ್ಗಳಿದ್ದು ಕರ್ನಾಟಕ ಸೇರಿದಂತೆ ಮಹಾರಾಷ್ಟ್ರ, ಗೋವಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಸುಮಾರು 10 ಲಕ್ಷ ಗ್ರಾಹಕರಿದ್ದಾರೆ. 30 ವರ್ಷದ ಈ ಪಯಣ ಸಿಹಿ ಕಹಿಯ ಪಯಣವಾಗಿದ್ದು, ನಮ್ಮ ಪತ್ನಿಯಾದ ದಿವಂಗತ ನಿಶಾ ಚಾಬ್ರಿಯಾ ಕೂಡ ಹೆಗಲಿಗೆ ಹೆಗಲಾಗಿ ನಿಂತು ಸಂಸ್ಥೆಯನ್ನ ಮುಂದುವರೆಸಿದ್ದಾರೆ. ಈಗ ಕಂಪನಿಯು ಜಿಟಿಪಿಎಲ್ನ ಸಹಯೋಗದೊಂದಿಗೆ ಹೈ ಡೆಫಿನೇಷನ್ ವಿವಿಧ ಕಾಂಬೋ ಆಫರ್ಸ್ ಓಟಿಟಿ ಐಪಿಟಿವಿಯೊಂದಿಗೆ ಮುಂದೆ ಸಾಗ್ತಾ ಇದೆ ಎಂದರು. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಮತ್ತು ವೆಸ್ಟ್ ಬೆಂಗಾಲ್ ನಮ್ಮ ಸಿಗ್ನಲ್ ಹೋಗ್ತಿದೆ. ಮತ್ತು ಈ 30 ವರ್ಷ ಜರ್ನಿ ಸುಖ ದುಃಖ ಕಾಂಬಿನೇಷನ್ ಆಗಿತ್ತು. ನಮ್ದು ಟೀಮ್ ನಮ್ಗೆ ಹೆಲ್ಪ್ ಮಾಡಿದ್ದಾರೆ, ಶೋಲ್ಡರ್ದಿಂದ ಶೋಲ್ಡರ್ ನಿಂತಿದ್ದಾರೆ. ಈ ಜರ್ನಿ ನಾಗ ನನ್ನ ಲೇಟ್ ವೈಫ್ ನಿಶಾ ಚಾಬ್ರಿಯಾನು ಭಾಳ ಕಷ್ಟ ತಗೊಂಡು ಅವರು ನಮ್ಮ ಜೋಡಿ ಬಿಸ್ನೆಸ್ ಡೇ ಟು ಡೇ ಬಿಸ್ನೆಸ್ ಮಾಡ್ತಿದ್ರ. ನಾ ಎಕ್ಸ್ಪಾನ್ಷನ್ ನೋಡ್ತಿದ್ರ, ಅವ್ರು ಡೇ ಟು ಡೇ ಬಿಸ್ನೆಸ್ ನೋಡ್ತಿದ್ರ. ಇವತ್ತು ನಮ್ದು ಕಂಪನಿ ಜಿಟಿಪಿಎಲ್ ಅಥವಾ ಜಿಟಿಪಿಎಲ್ ಜೋಡಿ ಜೆವಿನೂ ಮಾಡಿದ್ದಾರೆ. ಆ ಜೆವಿನಾಗ ಜಿಟಿಪಿಎಲ್ ಇದೆ ಇಂಡಿಯಾಸ್ ಬಿಗ್ಗೆಸ್ಟ್ ಕೇಬಲ್ ಟಿವಿ ಕಂಪನಿ ಇದೆ. ಅವ್ರ ಜೋಡಿ ಕೂಡ ನಾವು ಎಕ್ಸ್ಪಾನ್ಷನ್ ಪ್ಲಾನ್ ಜಾಸ್ತಿ ಇದೆ. ಮತ್ತು ಹೈಯರ್ ಟೆಕ್ನಾಲಜಿ, ಅವ್ರ ಹಿಟ್ಸ್ ಟೆಕ್ನಾಲಜಿ ಅಂದ್ರೆ ಸಣ್ಣ ಊರಾಗೂ ನಾವು ಹೋಗ್ಬೋದು. ಎಲ್ಲ ಈಗ ಕೇಬಲ್ ಇಲ್ಲ ಅಲ್ಲೂ ಹೋಗ್ಬೋದು. ಮತ್ತು ಕಾಂಬೋ ಆಫರ್ನಾಗ ಇಂಟರ್ನೆಟ್ ಮತ್ತು ಬ್ರಾಡ್ಬ್ಯಾಂಡ್, OTT ಮತ್ತು IPTVನೂ ಕೊಡ್ಬೋದು. ಈ ಪ್ರಕಾರ ಎಲ್ಲ ಪ್ಲಾನಿಂಗ್ ಇದೆ. ಮತ್ತು ಮುಂದಿನ 2-3 ತಿಂಗಳಾಗ ಎಲ್ಲ ಇದು ಪ್ಲಾನ್ ಆಗೋದು ಆಕ್ಷನ್ನಾಗ ಬರ್ತೈತಿ. ನಂತರ ಮೆಟ್ರೋಕಾಸ್ಟ್ ಪ್ರೈವೇಟ್ ಇಂಡಿಯಾ ಲಿಮಿಟೆಡ್ ಜಿಟಿಪಿಎಲ್ಗಾಗಿ ಉತ್ತಮ ಸೇವೆ ಸಲ್ಲಿಸಿದವರನ್ನ ಗಣ್ಯರ ಹಸ್ತದಿಂದ ಸತ್ಕರಿಸಿ ಪ್ರೋತ್ಸಾಹಿಸಲಾಯಿತು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.